ಹಲೋ ಎಲ್ರಿಗೂ. ಇವತ್ತು ಸಾಫ್ಟಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನಾನು ಕುಚ್ಚಲಕ್ಕಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಅದೇ ಗ್ಲಾಸ್ ಅಳತೆಯಲ್ಲಿ ರೇಷನ್ ಅಕ್ಕಿ ತೊಗೊಂಡು, ನೀವು ರೇಷನ್ ಅಕ್ಕಿ ಇಲ್ಲ ಅಂತಂದರೆ ನಾರ್ಮಲ್ ಅಕ್ಕಿನೂ ತೊಗೋಬೋದು. ಮತ್ತು ಅರ್ಧ ಗ್ಲಾಸು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಸುಮಾರು 6 ರಿಂದ 7 ಗಂಟೆಯಷ್ಟು ನೆನೆಸ್ಕೋಬೇಕು. ನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು. ಈಗ ಅಕ್ಕಿ ನೆಂದಿದೆ. ಈ ಅಕ್ಕಿನ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಾಕಿ ರುಬ್ಕೋತಾ ಇದ್ದೀನಿ. ಅಕ್ಕಿ ಜೊತೆಯಲ್ಲಿ ನಾನು 1 ಕಪ್ ಅಷ್ಟು ಅನ್ನ ಹಾಕ್ತಾಯಿದ್ದೀನಿ. ಅನ್ನ ಹಾಕೋದ್ರಿಂದ ನಿಮಗೆ ಇಡ್ಲಿ ಸಾಫ್ಟ್ ಆಗುತ್ತೆ. ನೀವು ಅನ್ನ ಇಲ್ಲ ಅನ್ನೋ ಥರ ಇದ್ದರೆ ನೀವು ಅವಲಕ್ಕಿನೂ ಹಾಕ್ಕೋಬೋದು. ಅವಲಕ್ಕಿನ ಒಂದು 5 ನಿಮಿಷ ನೀರಲ್ಲಿ ನೆನೆಸಿ ಅದನ್ನು ಹಾಕ್ಕೋಬೋದು. ಈಗ ನಾನು ಇಲ್ಲಿ ಅನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೀವು ಎಷ್ಟೇ ಟ್ರೈ ಮಾಡಿದ್ರೂ ಇಡ್ಲಿಗಳು ಗಟ್ಟಿಗೆ ಬರ್ತಿದೆ ಅಂತಂದರೆ ನೈಟ್ ರುಬ್ಬಿದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಇಡ್ಲಿ ಮಾಡ್ಕೋಬೋದು. ಅಷ್ಟು ಸಾಫ್ಟಾಗಿ ಬರುತ್ತೆ. ಒಂದ್ಸತಿ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಇಡ್ಲಿ ಪ್ಲೇಟ್ಗೆ ನಾನೆಲ್ಲ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಗೀನು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಹಾಕಿ, ಇದು ರಾತ್ರಿ ರುಬ್ಬಿಟ್ಟಿರೋಂಥ ಹಿಟ್ಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೀಗ ಇಡ್ಲಿ ಮಾಡ್ತಾಯಿದ್ದೀನಿ. ಬಾಯ್ಲ್ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂತ. ತಪ್ಪದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು 15 ನಿಮಿಷ ಬೇಯಿಸ್ಕೋಬೇಕು. ಈಗ 15 ನಿಮಿಷ ಆಗಿದೆ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.